ಇರಾನ್-ಇಸ್ರೇಲ್ ಯುದ್ಧದ ಎಫೆಕ್ಟ್ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಮೇಲೆ ಬಿದ್ದಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಸರಬರಾಜು ಅರ್ಧದಷ್ಟು ಕಡಿಮೆಯಾಗಿದೆ. ಹೀಗಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ ಉದ್ಯಮ ಸ್ಥಗಿತ ಆಗುವ ಸಾಧ್ಯತೆ ಇದೆ. ಒಂದು ಕಮರ್ಷಿಯಲ್ ಸಿಲಿಂಡರ್ ದರ ₹1850 ಇದೆ. ಒಂದು ವೇಳೆ ಬೆಲೆ ಏರಿಕೆ ಆದರೆ ₹2200 ವರೆಗೆ ಏರಿಕೆಯಾಗುವ ಸಂಭವ ಇದೆ. ಈ ಸಂಬಂಧ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಹೋಟೆಲ್ ಮಾಲೀಕರ ಸಂಘ ಗ್ಯಾಸ್ ಇಲ್ಲದಿದ್ರೆ ಅಡುಗೆ ಮಾಡಲು ಆಗಲ್ಲ ಎಂದಿದ್ದಾರೆ. ಇನ್ನು ಗ್ಯಾಸ್ ಪೂರೈಕೆ ವ್ಯತ್ಯಯದ ಹಿನ್ನೆಲೆಯಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಸುಲಿಗೆಗೆ ಇಳಿದಿರುವ ಆರೋಪ ಕೇಳಿಬಂದಿದೆ. ಹೋಟೆಲ್ ಮಾಲೀಕರು ಡಿಸ್ಟ್ರಿಬ್ಯೂಟರ್ಸ್ ವಿರುದ್ಧ ಸುಲಿಗೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಒಂದು ವಾರಕ್ಕಾಗುವಷ್ಟು ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಇದೆ. ಆದರೆ ದರ ಏರಿಕೆಯಾಗುವ ನಿರೀಕ್ಷೆಯಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಸಿಲಿಂಡರ್ ಸರಬರಾಜು ಮಾಡ್ತಾ ಇಲ್ಲ ಅಂತ ಹೋಟೆಲ್ ಉದ್ಯಮಿ ಕೃಷ್ಣರಾಜ್ ಆರೋಪಿಸಿದ್ದಾರೆ. ಸುಮಾರು 4-5 ದಿವಸಕ್ಕೆ ಆಗುವಷ್ಟು ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಗಳು ಸ್ಟಾಕ್ ಮಾಡಿದ್ದಾರೆ ಅಂತ ನಮ್ಗೆ ಕೇಳ್ಪಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲವೊಂದು ಹೋಟ್ಲ್ಗಳಿಗೆ ಸುಮಾರು ₹2800-3000 ದುಡ್ಡು ಕೊಟ್ಟರೆ ಅವರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಗೋಡಾನ್ಗಳಿದೆ, ಅಲ್ಲಿಗೆ ಬಂದು ನೀವೇ ತೊಗೊಂಡು ಹೋಗಬೇಕು ಅಂತೇಳಿ ಈ ರೀತಿಯಾದ ಆಟ ಆಡ್ತಾ ಇದ್ದಾರೆ. ಅಧಿಕಾರಿಗಳು ಅದು ಎಲ್ಲ ಗುಡಾನ್ಗಳಿಗೆ ಹೋಗ್ಬಿಟ್ಟು ರೇಡ್ ಮಾಡಬೇಕು. ಪ್ರತಿ ಸ್ಟಾಕನ್ನು ಆಯಾ ದಿವಸ ಅವ್ರಿಗೆ ಕಸ್ಟಮರಿಗೆ ಸಪ್ಲೈ ಮಾಡಬೇಕಂತೇಳಿ ಕಂಪ್ನಿಯ ರೂಲ್ ಹೇಳುತ್ತೆ. ಇದು ಅದನ್ನು ಬಿಟ್ಟು ಇವರು ಸ್ಟಾಕ್ ಮಾಡಿಕೊಂಡು ನೀವೇ ಡೈರೆಕ್ಟಾಗಿ ಬಂದು ನಾವು ಇಷ್ಟಕ್ಕೆ ಕೊಡ್ತೀವಿ ಅಷ್ಟಕ್ಕೆ ಕೊಡ್ತೀವಿ ಅಂತ ಒಂದು ದಂಧೆಗಳಿದ್ದಾರೆ. ಈ ದಂಧೆ ಕಡಿವಾಣ ಹಾಕಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇನ್ನು ನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಹಿನ್ನೆಲೆಯಲ್ಲಿ ಹೋಟೆಲ್ಗಳ ಮುಂದೆ ನೋಟಿಸ್ ಅನ್ನು ಪ್ರಕಟಿಸಲಾಗಿದೆ. ಬಸವೇಶ್ವರನಗರ ಬಳಿಯ ಪ್ರಿಯದರ್ಶಿನಿ ಹೋಟೆಲ್ನಲ್ಲಿ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ತಾತ್ಕಾಲಿಕವಾಗಿ ಸೀಮಿತವಾದ ತಿಂಡಿ ತಿನಿಸುಗಳು ಲಭ್ಯ ಇದೆ. ಗ್ರಾಹಕರು ಸಹಕರಿಸುವಂತೆ ಹೋಟೆಲ್ ಮಾಲೀಕರು ಗ್ರಾಹಕರಿಗೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನ ಫೇಮಸ್ ಹೋಟೆಲ್ ಆದ ವಿದ್ಯಾರ್ಥಿ ಭವನಕ್ಕೂ ಕೂಡ ಗ್ಯಾಸ್ ಕೊರತೆಯ ಬಿಸಿ ತಟ್ಟಿದೆ. ಹೋಟೆಲ್ನಲ್ಲಿ ಇದ್ದ 4 ಗ್ಯಾಸ್ ಒಲೆಗಳಲ್ಲಿ 2 ಗ್ಯಾಸ್ ಒಲೆಗಳನ್ನು ಬಂದ್ ಮಾಡಲಾಗಿದೆ. ಗ್ಯಾಸ್ ಇಲ್ಲದ ಕಾರಣ ಹೋಟೆಲ್ ಮಾಲೀಕರು 2 ಗ್ಯಾಸ್ ಒಲೆಯನ್ನ ಬಂದ್ ಮಾಡಿದ್ದಾರೆ. ಇದರ ಜೊತೆಗೆ ಮೆನುವಿನಲ್ಲೂ ಕೂಡ ಕೆಲವು ಆಹಾರಗಳನ್ನ ಕಟ್ ಮಾಡಿದ್ದು ಪೂರಿಯನ್ನ ಕೈಬಿಡಲಾಗಿದೆ. 4 ಗ್ಯಾಸ್ ಸಿಲಿಂಡರ್ ಮೂಲಕ ಹೋಟೆಲ್ ನಡೆಸಲಾಗ್ತಾ ಇದೆ ಅಂತ ಹೋಟೆಲ್ ಮಾಲೀಕ ಅರುಣ್ ಅಡಿಗ ಹೇಳಿದ್ದಾರೆ. ಗ್ಯಾಸ್ ಬಂದ್ ಮಾಡಿರೋದಲ್ಲ, ಗ್ಯಾಸ್ ಇದ್ರೇನೆ ಉರಿಸೋದು. ಇರೋ ಲಿಮಿಟೆಡ್ ಗ್ಯಾಸಲ್ಲಿ ಆದಷ್ಟು ಆಪ್ಟಿಮೈಸೇಷನ್ ಮಾಡ್ತಾ ಇದೀವಿ. ನಮ್ಮ ರಿಸೋರ್ಸಸ್ನ 4 ಹಂಚನ್ನ 2 ಹಂಚಿಗೆ ಓಡಿಸ್ತಾ ಇದ್ದೀವಿ. ಪೂರಿ ನಿಲ್ಲಿಸಿದ್ದೀವಿ, ಸಾಂಬಾರು ಕಡಿಮೆ ಮಾಡಿದ್ದೀವಿ. ನೋಡಬೇಕು ಏನೇನು ಸರ್ಕಸ್ ಮಾಡೋಕ್ಕಾಗುತ್ತೋ ಮಾಡೋದು. ಸೊ ದಟ್ ಇನ್ನು 1 ದಿವಸ ಎಕ್ಸ್ಟ್ರಾ ತಳ್ಕೊಂಡು ಮಾಡಿದ್ರೆ ಅಷ್ಟೊತ್ತಿಗೆ ಸರ್ಕಾರ ಏನಾದ್ರು ಇಂಟರ್ವ್ಯೂನ್ ಮಾಡಿ ಸೊಲ್ಯೂಷನ್ ಕೊಟ್ಟರೆ ನಮ್ಗೆ ಪರಿಹಾರ ಸಿಗುತ್ತೆ, ಏನು ಅಂತ ಮಾಡೋದು ಅಂತ ಐಡಿಯಾ ಸಿಗುತ್ತೆ ಅಂತ. ನಮಗೆ ಹೋಟ್ಲ್ ಮುಚ್ಚೋದು ಉದ್ದೇಶ ಖಂಡಿತ ಯಾರಿಗೂ ಇಲ್ಲ. ಅದು ಥ್ರೆಟನ್ ಮಾಡೋದು ಅಲ್ಲ, ಹೇಗೋ ನಡೆಸಬೇಕು ಅನ್ನೋದು. ಲಾಸ್ಟ್ ಗ್ಯಾಸ್ ಇರೋವರೆಗೂ ನಡೆಸ್ತೀವಿ. ಆದಷ್ಟು ಮುಂದಕ್ಕೆ ತಳ್ಳೋಣ ಅಂತ ಇರೋ ಮೆನುನೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ನಿನ್ನೆ ಬೆಳಗ್ಗೆಯಿಂದ ಗ್ಯಾಸ್ ಸಪ್ಲೈ ಆಗಿಲ್ಲ. ನಮಗೆ ದಿವಸ ಸಪ್ಲೈ ತೊಗೋತೀವಿ. ನಮ್ಮ ಕನ್ಸಂಪ್ಷನ್ ಅರೌಂಡು 5 ಸಿಲಿಂಡ್ರು ಪರ್ ಡೇ. ಸೊ ಇವಾಗ ನನ್ನ ಹತ್ರ 10-12 ಸಿಲಿಂಡರ್ ಖಾಲಿ ಸಿಲಿಂಡರ್ ಇದೆ. ಇನ್ನೊಂದು 4 ಸಿಲಿಂಡರ್ ಇದೆ. ಹಬ್ಬ ನಾವು ಈ ಸರ್ಕಸ್ ಎಲ್ಲ ಮಾಡಿದ್ರೆ ನಾಳೆ ಮಧ್ಯಾಹ್ನ ತನಕ ನಡೆಸ್ಬೋದು. ಇರಾನ್-ಇಸ್ರೇಲ್ ವಾರ್ ಎಫೆಕ್ಟ್ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಕೊಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಮಾಲೀಕರು ಪರದಾಟ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಗಾಂಧಿನಗರದ ಪ್ರತಿಷ್ಠಿತ ಹೋಟೆಲ್ ಆದ ಸ್ಯಾಂಕ್ಟಮ್ ಹೋಟೆಲ್ ಬಂದ್ ಆಗಿದ್ದು, ಗ್ಯಾಸ್ ಇಲ್ಲದ ಕಾರಣ ಹೋಟೆಲ್ ಅನ್ನೇ ಬಂದ್ ಮಾಡಲಾಗಿದೆ. ಇನ್ನು ಗ್ಯಾಸ್ ಕೊರತೆಯಿಂದಾಗಿ ಬೆಂಗಳೂರಿನ 3 ಸ್ಟಾರ್ ಹೋಟೆಲ್ನಲ್ಲಿ ಅಡುಗೆ ತಯಾರಿ ಮಾಡಲು ಸೌದೆ ಒಲೆ ಬಳಸಲಾಗ್ತಾ ಇದೆ. ಹೋಟೆಲ್ನಲ್ಲಿ ಈಗಾಗಲೇ ಬುಕಿಂಗ್ ಆಗಿರುವಂತಹ ಗೆಸ್ಟ್ಗಳಿಗಾಗಿ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಸೌದೆ ಒಲೆಗಳನ್ನು ತಂದು ಅಡುಗೆ ಮಾಡಲು ಸಿಬ್ಬಂದಿ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಹಿನ್ನೆಲೆ ಹಲವು ಹೋಟೆಲ್ಗಳಲ್ಲಿ ಆಹಾರ ಪದಾರ್ಥಗಳ ಮೆನು ಕೂಡ ಕಟ್ ಮಾಡೋಕೆ ಹೋಟೆಲ್ ಮಾಲೀಕರ ಸಂಘ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಸೂಕ್ತ ರೀತಿಯಲ್ಲಿ ಗ್ಯಾಸ್ ಪೂರೈಕೆ ಆಗುವವರೆಗೂ ಸೀಮಿತ ಆಹಾರಗಳ ತಯಾರಿಕೆಗೆ ಸೂಚನೆ ಕೊಡಲಾಗಿದೆ. ದೋಸೆ ಸೇರಿದಂತೆ ಹೆಚ್ಚು ಗ್ಯಾಸ್ ಬಳಕೆಯಾಗುವ ಆಹಾರವನ್ನು ಕೈಬಿಡುವುದಾಗಿ ಸಂಘದ ಕಾರ್ಯದರ್ಶಿ ಕೃಷ್ಣರಾಜ್ ಹೇಳಿದ್ದಾರೆ. ಮೆನು ಅಲ್ಲಿ ಬದಲಾವಣೆಗಿಂತ ನಿಮ್ಗೆ ಒಬ್ಬರಿಗೆ ಒಂದೇ ಐಟಮ್ ಕೊಡುವಂಥ ಪರಿಸ್ಥಿತಿ ಬರ್ಬೋದು. ಯಾಕಂತೇಳಿ ಆಹಾರ ಎಮರ್ಜೆನ್ಸಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ರೈಸ್ ಬಾತ್ ಕೊಟ್ಟರೆ ಇನ್ನೊಬ್ರಿಗೆ ಕೊಡೋಕ್ಕಾಗಲ್ಲ, ಎಲ್ರಿಗೂ ಸಿಗಬೇಕಲ್ವ.
ನಮಗೀಗ ನಾವಿರೋ 2 ಸಿಲಿಂಡರ್ ನಾವು 3 ಸಿಲಿಂಡ್ರಲ್ಲಿ ಎಷ್ಟು ಅಡುಗೆ ಪ್ರಿಪ್ರೇಷನ್ ಮಾಡ್ಬೋದು, ಈ ರೀತಿಯಾದ ಒಂದು ಸಮಸ್ಯೆ ಉದ್ಭವ ಆಗ್ಬೋದು ಅಂತೇಳಿ ಮುಂದಿನ ದಿವಸದಲ್ಲಿ. ಯಾಕಂದರೆ ಒಬ್ಬರಿಗೆ ಒಂದೇ ತಿಂಡಿ ಕೊಡ್ಬೋದು. ಈಗ ನಮ್ಮಲ್ಲಿ 1,500 ಜನ ಗ್ರಾಹಕರು ಬರ್ತಾರೆ, ಒಬ್ಬರಿಗೆ 4 ಐಟಮ್ ತಿಂದರೆ ನಾವು ಪ್ರಿಪ್ರೇಷನ್ ಮಾಡಲೇಬೇಕು. ನೀವು ಒಂದೇ ಐಟಮ್ ತಿನ್ನಿ ಅಂತ. ಹಸಿ ಐಟಮ್ ಯಾವುದು ತಿನ್ನೋಕ್ಕಾಗಲ್ವಾ, ಬೇಯಿಸಿದ ಐಟಮೇ ತಿನ್ನಬೇಕಾ, ಎಲ್ರಿಗೂ ನಾವು ಕೊಡಲೇಬೇಕಾ? ನಮ್ಮ ಉದ್ದೇಶ ಹಾಗೆ, ಯಾವುದೇ ಕಾರಣಕ್ಕೂ ಯಾರು. ಇನ್ನು ವಾರ್ ಎಫೆಕ್ಟ್ನಿಂದಾಗಿ ಪಿಜಿ ಮಾಲೀಕರಿಗೂ ಕೂಡ ಸಂಕಷ್ಟ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಂಕಷ್ಟ ಎದುರಿಸುವಂತಾಗಿದೆ. ಬೆಂಗಳೂರಿನ ಕೆಲ ಪಿಜಿಗಳಲ್ಲಿ ಆಹಾರದ ಮೆನು ಕೂಡ ಚೇಂಜ್ ಮಾಡಲಾಗಿದೆ. ಗ್ಯಾಸ್ ಕೊರತೆ ಇರೋದ್ರಿಂದ ಚಪಾತಿ ರೊಟ್ಟಿ ಮಾಡದೆ ಇರೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕೇವಲ ಅನ್ನ ಸಾಂಬಾರ್ ಪಲಾವ್ ತಯಾರಿಸಲು ಮಾತ್ರ ನಿರ್ಧರಿಸಲಾಗಿದ್ದು, ಇಂದಿನಿಂದಲೇ ನಿಯಮ ಜಾರಿ ಮಾಡಲಾಗಿದ್ದು, ಇನ್ನೊಂದು ವಾರಕ್ಕಾಗುವಷ್ಟು ಮಾತ್ರ ಸಿಲಿಂಡರ್ಗಳಿದ್ದು, ಮುಂದಿನ ವಾರದಿಂದ ಏನ್ ಮಾಡೋದು ಅನ್ನುವಂತಹ ಚಿಂತೆ ಪಿಜಿ ಮಾಲೀಕರಿಗಾಗಿದೆ. ಇನ್ನು ಪಿಜಿ ಮಾಲೀಕರ ಸಂಘದ ಅಧ್ಯಕ್ಷ ಅರುಣ್ ಕುಮಾರ್ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಯಾಕಂದರೆ ಎಷ್ಟೋ ಕಡೆ ಹೋಟೆಲ್ ಮಾಲೀಕರು ಕೂಡ ಪಿ ಜಿಗಳಿಗೆ ಟೈಅಪ್ ಆಗಿ ಪದಾರ್ಥ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಹತ್ರ ನಮಗೂ ಕೂಡ ಇದ್ರ ಬಿಸಿ ತಡ್ತಾ ಇದೆ. ಏನು ಒಂದು ಮೆನುಗಳಲ್ಲಿ ಬದಲಾವಣೆ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ವಾರದವರೆಗೂ ತಳ್ತಕ್ಕಂಥ. ಯಾಕಂದರೆ ಖಾಲಿ ಆದ ತಕ್ಷಣ ಸಿಲಿಂಡರ್ ತಂದು ಕೊಡಲಿಲ್ಲ ಅಂದರೆ ಸೊ ಇರ್ತಕ್ಕಂಥ ಸಿಲಿಂಡರ್ನ ಸಮರ್ಪಕವಾಗಿ ಬಳಸ್ತಕ್ಕಂಥದ್ದು ಆಗುತ್ತೆ. ಒಂದು ವಾರಕ್ಕೆ ಬರ್ತಕ್ಕಂಥದ್ದನ್ನ ಇನ್ನೂ ಒಂದು 6 ದಿನ ಹೆಚ್ಚಿಗೆ ಅದನ್ನ ನಿಭಾಯಿಸಲಿಕ್ಕೆ ಏನೆಲ್ಲ ಕ್ರಮಗಳು ಬೇಕೋ ಅದನ್ನ ತಗೋಬೇಕು ಅಂತ ಇರ್ತಕ್ಕಂಥ ಪರಿಸ್ಥಿತಿ. ಮಾನವೀಯ ಮೌಲ್ಯಗಳನ್ನ ನಾವು ನೋಡಿಕೊಂಡು ಎಲ್ಲಾ ಸಮಯದಲ್ಲಿ ಮಾಲೀಕರು ಲಾಭ ನಷ್ಟದ ಒಂದು ಹಿತಾಸಕ್ತಿ ನೋಡೋದು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮತ್ತೆ ನಾಳೆಯ ಪರಿಸ್ಥಿತಿನ ನೋಡಿಕೊಂಡು ಸೊ ನಾವು ಮುಂದಿನ ನಿರ್ಧಾರಗಳನ್ನ ಯಾವ ರೀತಿ ಮಾಡ್ಬೋದು ಅಂತ 20 ಲೀಟರ್ ರೈಸ್ ಕುಕ್ಕರು ಇಂಥವೆಲ್ಲ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಸಿಗುತ್ತವೆ. ಸಣ್ಣ ನಿರ್ಧಾರಗಳನ್ನ ಈಗಾಗಲೇ ನಡೆಸ್ತಾ ಇದ್ದೀವಿ. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಾಗಿ ಹೋಟೆಲ್ಗಳನ್ನು ಬಂದ್ ಮಾಡ್ತೀವಿ ಎಂಬ ವಿಚಾರದ ಬಗ್ಗೆ ಸಾರ್ವಜನಿಕರು ರಿಯಾಕ್ಷನ್ ನೀಡಿದ್ದಾರೆ. ಹೋಟೆಲ್ ಬಂದ್ ಆದ್ರೆ ಕಷ್ಟ ಆಗುತ್ತೆ, ಕೂಡಲೇ ಸರ್ಕಾರ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕು. ಮನೆಗಳಿಗೂ ಸಿಲಿಂಡರ್ ಬುಕಿಂಗ್ ಸಮಯ ಹೆಚ್ಚಳ ಮಾಡಬೇಕು, ಇಲ್ಲದಿದ್ರೆ ಮನೆಗಳಲ್ಲೂ ಇನ್ಮೇಲೆ ಸೌದೆ ಒಲೆ ಬಳಸಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಸಿಲಿಂಡರ್ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತಂದ್ರು. ಎಲ್ಲ ಆಫೀಸ್ಗೆ ಹೋಗೋರು ಇರ್ತಾರೆ, ಮನೆಯಲ್ಲಿರೋರು ಇರ್ತಾರೆ, ಎಲ್ಲರಿಗೂ ಬೇಕು, ಅದು ಅವಶ್ಯಕತೆ ಇದ್ದೇ ಇದೆ. ಅದರಿಂದ ಆ ಥರ ಮಾಡಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡೋದು ಒಳ್ಳೆಯದು ಅನಿಸುತ್ತೆ. ನಾಳೆಯಿಂದ ಬಂದ್ ಮಾಡ್ತಾರಂತೆ ಗ್ಯಾಸ್ ಇಲ್ಲ ಅಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ತೊಂದರೆ ಆಗೇ ಆಗುತ್ತೆ ಎಲ್ಲರಿಗೂ. ಇಲ್ಲಿ ಈ ಏರಿಯಾದಲ್ಲಿ ಎಸ್ಪೆಷಲಿ ಭಾಳ ತೊಂದರೆ ಆಗುತ್ತೆ. ಎಲ್ಲರಿಗೂ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು. ಡೆಫಿನೆಟ್ಲಿ ಆಗುತ್ತೆ. ಬಿಕಾಸ್ ಈಗಿನ ಟೈಮಲ್ಲಿ ಮೆನಿ ಆಫ್ ದಮ್ ಡಿಪೆಂಡ್ ಆನ್ ಹೋಟೆಲ್ಸ್. ಬೆಳಿಗ್ಗೆ ಟೈಮ್ ಸಿಕ್ಕಿರಲ್ಲ, ಸೊ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಬಳಸಿ ಸಮ್ ಪ್ರಿಫರ್ ಗೋಯಿಂಗ್ ಔಟ್ ಆ್ಯಂಡ್ ಈಟಿಂಗ್. ಸೊ ಪ್ರಾಬಬ್ಲಿ ಇರುತ್ತೆ. ಸೊ ಐ ಥಿಂಕ್ ದೇ ಶುಡ್ ಬಿ ಸಮ್ ಆಲ್ಟರ್ನೇಟ್ ಇದ್ರೇ ಹೋಟ್ಲಿಗೆ ಬಂದು ಅವ್ರು ಏನು ಕೊಡ್ತಾರೆ ತಿನ್ಕೊಂಡು ಹೋಗ್ಬೇಕಾಗುತ್ತೆ. ಪ್ರಾಬಬ್ಲಿ ವಿ ಶುಡ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಬಟ್ ಗೌರ್ಮೆಂಟ್ ಶುಡ್ ಆಲ್ಸೋ ಥಿಂಕ್ ಅಬೌಟ್ ಇಟ್. ಇನ್ನು ಗ್ಯಾಸ್ ಅಭಾವದ ಭೀತಿ ಹಿನ್ನೆಲೆ ಬೆಂಗಳೂರಿನ ಸಜ್ಜನರಾವ್ ಸರ್ಕಲ್ ಬಳಿ ಇರುವಂತಹ ಭಾರತ್ ಗ್ಯಾಸ್ ಏಜೆನ್ಸಿಯಲ್ಲಿ ಜನಸಂದಣಿ ಸೇರಿದೆ. ಇದುವರೆಗೆ ಮನೆಯಿಂದಲೇ ಗ್ಯಾಸ್ ಬುಕ್ ಆಗ್ತಾ ಇತ್ತು, ಈಗ ಆಗ್ತಿಲ್ಲ ಅಂತ ನೇರವಾಗಿ ಜನರು ಏಜೆನ್ಸಿಗೆ ಬಂದಿದ್ದಾರೆ. ಇಲ್ಲೂ ಕೂಡ ಸಮಸ್ಯೆ ಇದೆ, ಕೆಲವರಿಗೆ ಬುಕ್ ಆಗ್ತಿದೆ, ಕೆಲವರಿಗೆ ಆಗ್ತಿಲ್ಲ ಅಂತಂದ್ರು. ಆಟೋ ಗ್ಯಾಸ್ ದರ ಏರಿಕೆಯ ಹಿನ್ನೆಲೆಯಲ್ಲಿ ಆಟೋ ಕ್ಯಾಬ್ ಚಾಲಕರು ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದ್ದಾರೆ. 20 ರಿಂದ 30 ರೂಪಾಯಿ ಹೆಚ್ಚುವರಿ ಹಣ ವಸೂಲಿ ಮಾಡ್ತಿದ್ದಾರೆ. ಹೀಗಾಗಿ ಆಟೋ ಕ್ಯಾಬ್ ಚಾಲಕರ ವಿರುದ್ಧ ಪ್ರಯಾಣಿಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯನ್ನೇ ಕೆಲ ಗ್ಯಾಸ್ ಏಜೆನ್ಸಿಗಳು ಬಂಡವಾಳ ಮಾಡಿಕೊಂಡಿವೆ. ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತಹ ಟ್ರೂ ಗ್ಯಾಸ್ ಬಂಕ್ನಲ್ಲಿ 85 ರೂಪಾಯಿ ವಸೂಲಿ ಮಾಡ್ತಿದ್ದಾರಂತೆ. ಇದೇ ವಿಚಾರಕ್ಕೆ ಮ್ಯಾನೇಜರ್ಗೆ ಆಟೋ ಚಾಲಕರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಟೋ ಚಾಲಕರು ಆಕ್ರೋಶ ಹೊರಹಾಕ್ತಾ ಇದ್ದಂತೆ ಮ್ಯಾನೇಜರ್ ಬಂಕ್ ಕ್ಲೋಸ್ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಬಂದ್ ಮಾಡಿ ಇಂಡಿಯನ್ ಆಯಿಲ್ ಅಸೋಸಿಯೇಷನ್ ಆದೇಶಿಸಿದೆ. ಈ ಬಗ್ಗೆ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ತೀವ್ರ ಕಳವಳ ವ್ಯಕ್ತಪಡಿಸ್ತಾ ಇದೆ. ಡೊಮೆಸ್ಟಿಕ್ ಸಿಲಿಂಡರ್ ಬುಕಿಂಗ್ ಬಂದ್ ಮಾಡದಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕ ಒಂದೇ ಅಲ್ಲ, ಆಲ್ ಓವರ್ ಇಂಡಿಯಾ ಪ್ರತಿ ಒಂದು ಹೋಟೆಲ್ನಲ್ಲಿ 60% ಎಲ್ಲ ಹೋಟೆಲಿಗೆ ಕಸ್ಟಮರ್ ಹೋಟೆಲಿಗೆ ಅವಲಂಬಿತವಾಗಿದ್ದಾರೆ. ಹೋಟೆಲ್ ಇಲ್ಲ ಅಂತಂತಂದರೆ ಅವ್ರ ಮನೇಲಿ ಮಾಡುವಂಥದ್ದು ಅವರಿಗೆ ವ್ಯವಸ್ಥೆನೂ ಇರೋದಿಲ್ಲ. ಹೋಟೆಲ್ ಉದ್ಯಮದಿಂದಲೇ ಖರ್ಚಾಗ್ತಾ ಇರೋದು. ಸ್ವೀಟ್ಸ್ ಆಗಲಿ, ಕಾಫಿ ಟೀಗಾಗಲಿ, ಪ್ರತಿಯೊಂದಕ್ಕೂ ಹೈನುಗಾರಿಕೆಗೆ ನಾವು ಇಂಡೈರೆಕ್ಟ್ ಆಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಿಂದಿನ ದಿನಗಳಲ್ಲಿ ನಮ್ಮದು ಡೀಸೆಲ್ ಮತ್ತು
ಎಲೆಕ್ಟ್ರಿಕ್ ಓವನ್ಸ್ಗಳೆಲ್ಲ ಇತ್ತು, ಅದನ್ನೆಲ್ಲ ನಿಲ್ಲಿಸಿದ್ದು ಬಿಕಾಸ್ ಆಫ್ ಪೊಲ್ಯೂಷನ್ ಅಂತ ನೀವೇ ಫೋರ್ಸ್ ಮಾಡಿ ನಮ್ಮನ್ನೆಲ್ಲ ಗ್ಯಾಸಿಗೆ ತಂದ್ರಿ. ಈ ಗ್ಯಾಸ್ ಸಪ್ಲೈ ನಿಂತರೆ ಎಲ್ಲ ಥರದಲ್ಲಿ ಟೂರಿಸಮ್ಮು ನಿಲ್ತದೆ, ರೈತರದ್ದು ಬೆಳೆದ ತರಕಾರಿನೂ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಥರದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ದಯವಿಟ್ಟು ನೀವು ನಮ್ಮ ಮಾತನ್ನು ಒಂದು ಕನ್ಸಿಡರ್ ಮಾಡಿ ನಮಗೆ ಒಂದು ಗ್ಯಾಸ್ ಕಮರ್ಷಿಯಲ್ ಗ್ಯಾಸು ಆದಷ್ಟು ದಿವಸ ನಮಗೆ ಸಪ್ಲೈ ಮಾಡುವುದಕ್ಕೆ ತಾವು ತಯಾರಾಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇವೆ. ಇತ್ತ ಕೊಪ್ಪಳದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ನಗರದಲ್ಲಿ ನಿತ್ಯ 35ರಿಂದ 36 ವಾಣಿಜ್ಯ ಬಳಕೆಯ ಸಿಲಿಂಡರ್ ವಿತರಿಸಲಾಗ್ತಿತ್ತು. ಆದ್ರೀಗ ಕಳೆದ 4 ದಿನಗಳಿಂದ ವಾಣಿಜ್ಯ ಬಳಕೆಯ ಸಿಲಿಂಡರ್ ಪೂರೈಕೆ ಆಗ್ತಿಲ್ಲ. ಇದ್ರ ಜೊತೆಗೆ ಮನೆ ಬಳಕೆಯ ಸಿಲಿಂಡರ್ ಸರಬರಾಜಿನಲ್ಲೂ ಕೂಡ ಸಮಸ್ಯೆ ಆಗ್ತಿದೆ. ಸದ್ಯಕ್ಕೆ ಹೋಟೆಲ್ಗಳಲ್ಲಿ ಅಡುಗೆ ಅನಿಲದ ಸಮಸ್ಯೆ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು ಅಂತ ಭಾರತ್ ಗ್ಯಾಸ್ ವಿತರಕ ಗುರುಪ್ರಸಾದ್ ಮಾಹಿತಿ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಎಲ್ಲ ಹೋಟೆಲ್ಗೆ ಸತೆ ಕ್ರೆಡಿಟ್ ಸಿಸ್ಟಮ್ ಅಲ್ಲಿ ಕೊಟ್ಟಿರ್ತೇವೆ. ಅದು ಸತೆ ಈಗ ನಮಗೆ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತವಾಗಿದೆ. ಆಕ್ಚುಲಿ ಇದು ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಈ ರೀತಿ ಪರಿಣಾಮ ಬೀರ್ತಾ ಇದೆ. ಬಟ್ ಡೊಮೆಸ್ಟಿಕ್ ಸಿಲಿಂಡರ್ ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಬಟ್ ಅದರಲ್ಲಿ ಏನಂದ್ರೆ ವ್ಯವಸ್ಥೆ ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಮೊದಲೇ 15 ದಿವಸಗಳಲ್ಲಿ ಬುಕ್ ಆಗುತ್ತಿರೋದನ್ನ ಈಗ 25 ದಿವಸಗಳಿಗೆ ಲಾಕಿಂಗ್ ಪೀರಿಯಡ್ ಅನ್ನು ಮಾಡಿದ್ದಾರೆ. ಮತ್ತು OTP ಸಿಸ್ಟಮ್ ಅನ್ನು ಕಂಪಲ್ಸರಿಯಾಗಿ ಪ್ರತಿಯೊಂದು ಗ್ರಾಹಕರಿಂದ ಪಡೆದುಕೊಂಡು ನಾವು ಅದನ್ನ ಕ್ಲೋಸ್ ಮಾಡೋದ್ರಿಂದಾಗಿ ಸ್ವಲ್ಪ ಡೆಲಿವರಿಯಲ್ಲಿ ಸ್ವಲ್ಪ ನಿಧಾನ. ಇರಾನ್ ಇಸ್ರೇಲ್ ಯುದ್ಧ ಎಫೆಕ್ಟ್ ಹಿನ್ನೆಲೆ ಗದಗ ಜಿಲ್ಲೆಯ ಹೋಟೆಲ್ಗಳಿಗೂ ಯುದ್ಧದ ಬಿಸಿ ತಟ್ಟಲಿದೆ. ನಾಳೆಯಿಂದ ಹೋಟೆಲ್ಗಳು ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಬಂದ್ ಆಗಲಿದೆ. ಗ್ಯಾಸ್ ಏಜೆನ್ಸಿಗಳಿಂದ ನೋ ಸಪ್ಲೈ ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಹೀಗಾಗಿ ನಾಳೆಯಿಂದ ಗದಗ ಜಿಲ್ಲೆಯ ಹೋಟೆಲ್ಗಳಿಗೆ ಗ್ಯಾಸ್ ಕೊರತೆ ಉಂಟಾಗುತ್ತೆ. ಹೋಟೆಲ್ನ ಮಾಲೀಕರು 2-3 ದಿನಗಳಿಗೆ ಆಗುವಷ್ಟು ಸಿಲಿಂಡರ್ ಸ್ಟಾಕ್ ಅನ್ನು ಇಟ್ಕೊಂಡಿದ್ದಾರೆ. 2-3 ದಿನಗಳ ಬಳಿಕ ಹೋಟೆಲ್ಗಳು ಬಂದ್ ಮಾಡಬೇಕಾಗುತ್ತೆ ಅಂತ ನ್ಯೂಸ್ 18ಗೆ ಗದಗ ಜಿಲ್ಲೆಯ ಹೋಟೆಲ್ ಮಾಲೀಕರ ಸಂಘದ ಉಪಾಧ್ಯಕ್ಷ ಸುಧಾಕರ್ ಹೇಳಿದರು. ಯಾದಗಿರಿಯಲ್ಲೂ ಸಿಲಿಂಡರ್ ಕೊರತೆಯ ಅಭಾವ ಸೃಷ್ಟಿಯಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಕೊರತೆಯಿಂದಾಗಿ ಹೋಟೆಲ್ ಉದ್ಯಮ ದುಸ್ತರಗೊಂಡಿದ್ದು, ಕೇವಲ 3 ದಿನಕ್ಕೆ ಮಾತ್ರ ವಾಣಿಜ್ಯ ಸಿಲಿಂಡರ್ ಸ್ಟಾಕ್ ಇವೆ. 3 ದಿನದ ಬಳಿಕ ಬಹುತೇಕ ಹೋಟೆಲ್ಗಳು ಬಂದಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರ ಪ್ರದೇಶಗಳಲ್ಲಿ, ಮೆಟ್ರೋ ನಗರಗಳಲ್ಲಿ ಮಾಹಿತಿ ಬಂದಿದೆ, ಸಿಗ್ತಾ ಇಲ್ಲ ಅಂತೇಳಿ. ಈಗ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಅದೇ ರೀತಿ ಆದರೆ ಹೋಟೆಲ್ ಉದ್ಯಮಕ್ಕೆ ಭಾಳ ಹೊಡೆತ ಬೀಳ್ತದೆ. ಹಾಗಾಗಿ ಸರ್ಕಾರದವರು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕು. ಮತ್ತು ರೇಟ್ ಕೂಡ ಹೆಚ್ಚಳ ಆಗಿದೆ. ರೇಟ್ ಹೆಚ್ಚಾಗಿರೋದ್ರಿಂದ ಬೆಲೆ ಹೆಚ್ಚಳ ಕೊಡ್ತೀವಿ ಅಂದರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಬೆಲೆ ಹೆಚ್ಚಳ ಕೊಡ್ತೀವಿ ಅಂದರೂ ಸಿಗ್ತಾ ಇಲ್ಲ ಅಂದಾಗ ಅದ್ರ ಪರಿಣಾಮ ಬೇರೆ ಇದ್ರ ಮೇಲೆ ಬೀಳುತ್ತೆ. ಹಾಗಾಗಿ ಎಲ್ಲದರ ಮೇಲೆ ಹೊಡೆತ ಬೀಳ್ತದೆ. ಹಾಗಾಗಿ ಇನ್ನು ವಿಜಯಪುರದಲ್ಲೂ ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಎಲ್ಪಿಜಿಗಾಗಿ ಕಿಲೋಮೀಟರ್ ಗಟ್ಟಲೆ ಸರತಿಯಲ್ಲಿ ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆ ನಿಂತಿರುವಂತಹ ದೃಶ್ಯ ಕಂಡು ಬಂದಿದೆ. ಗ್ಯಾಸ್ ಬೆಲೆ ಏರಿಕೆ ಹಾಗೂ ಪೂರೈಕೆಯಲ್ಲಿ ವ್ಯತ್ಯಯ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಪಾರ್ಲಿಮೆಂಟ್ನಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತಿನವರೆಗೂ ಚರ್ಚೆ ಮಾಡೋಕೆ ಅವಕಾಶವನ್ನ ಕೊಟ್ಟಿಲ್ಲ. ನಮ್ಮ ಇಂಡಿಯಾ ಒಕ್ಕೂಟದ ಎಂಪಿಗಳು ನಿನ್ನೆ ಪ್ರತಿಭಟನೆ ಮಾಡಿದ್ರು. ನಮ್ಮ ಬಳಿ ಸ್ಟಾಕ್ ಇಲ್ಲ, ಸಿಲಿಂಡರ್ ಬೆಲೆ ಕೂಡ ಏರಿಸಿದ್ದಾರೆ. ಇದ್ರ ಬಗ್ಗೆ ಎಂಪಿಗಳು ಮಾತನಾಡ್ತಿಲ್ಲ, ಮೊದಲು ಈ ಬಗ್ಗೆ ಧ್ವನಿ ಎತ್ತಲಿ ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಂಸಿ ಸುಧಾಕರ್, ಆರ್.ವಿ. ದೇಶಪಾಂಡೆ ರಿಯಾಕ್ಷನ್ ನೀಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳೆಲ್ಲ ನಿನ್ನೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದರ ನಾವು ಇರಾನ್ ಜೊತೆ ಸಂಬಂಧ, ನಮಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೇ ಹೆಣ್ಮಕ್ಳು ವರ್ಲ್ಡ್ ವುಮನ್ ಡೇ ದಿನನೇ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಯಾಕೆ ಮಾತಾಡ್ತಾ ಇಲ್ಲ? ಎಂಪಿಗಳು ಒಬ್ಬರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆದು, ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡಲಿ. ಎಲ್ಲದಕ್ಕೂ ಧ್ವನಿ ಎತ್ತಾರೆ, ಭಾಳ ವಿಚಿತ್ರವಾಗಿ ಧ್ವನಿ ಎತ್ತಾರೆ, ಎಲ್ಲ ಮಾತಾಡ್ತೀನಿ. ಕಳೆದ ಪಾರ್ಲಿಮೆಂಟ್ನಲ್ಲಿ ಇಂಧನ ಸಚಿವರಾದಂಥ ಹರ್ದೀಪ್ ಸಿಂಗ್ ಪುರಿ ಅವರು ಸದನದಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರೂ ಚಿಂತೆಗೆ ಒಳಗಾಗಬಾರ್ದು, ನಮಗೆ 75 ದಿನ ಪೂರೈಕೆ ಆಗಷ್ಟು ಇಂಧನ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಈ ಯುದ್ಧ ಪ್ರಾರಂಭ ಆದಮೇಲೆ ಮಿನಿಸ್ಟ್ರಿ ಆಫ್ ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅವ್ರ ಕಡೆಯಿಂದ ಏನು ಬರುತ್ತೆ, 25 ದಿನ ಎಷ್ಟು ಪೂರೈಕೆ ಆಗುವಷ್ಟು ಇಂಧನ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ.
ಆದರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ. ಸಚಿವರಿಗೆ ಮೋದಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಅವರು ಕೊಟ್ಟಂತ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಮಹಿಳಾ ದಿನಾಚರಣೆಯ ದಿನದಂದನೇ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಸೊ ಎಲ್ಲಿ ಸ್ಮೃತಿ ಇರಾನಿ ಅವರು ಎಲ್ಲೋ ಯಾಕೋ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ಅಮೆರಿಕ ರಾಷ್ಟ್ರದ ಸರ್ವಾಧಿಕಾರಿ ಧೋರಣೆಯ ಫಲ ಇವತ್ತು ಇಡೀ ಪ್ರಪಂಚದ ಎಲ್ಲ ದೇಶಗಳ ಮೇಲೆ ಒಂದು ರೀತಿಯಾದಂಥ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ತಾ ಇದೆ. ಎಲ್ಲಿ ತೈಲ ಇರ್ತಕ್ಕಂಥ ರಾಷ್ಟ್ರಗಳ ಮೇಲೆ ನಾವು ಈ ಹಲವಾರು ವರ್ಷಗಳಿಂದ ನೋಡಿದಾಗ ತೈಲ ಹೆಚ್ಚು ಲಭ್ಯ ಇರತಕ್ಕಂಥ ದೇಶಗಳ ಮೇಲೆ ಹಿಡಿತ ಸಾಧಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಆಡಳಿತವನ್ನ ಅಸ್ಥಿರಗೊಳಿಸ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಮುಖಂಡರನ್ನ ಆಂತರಿಕ ದಂಗೆಯ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ಈ ರೀತಿ ಪರಿಸ್ಥಿತಿ ಪ್ರಪಂಚದಲ್ಲಿ. ಗ್ಯಾಸ್ ದರ ರೆಸಿಡೆನ್ಷಿಯಲ್ಗೆ 65 ರೂಪಾಯಿ, ಈ ಕಮರ್ಷಿಯಲ್ಗೆ 110 ರೂಪಾಯಿ ಮಾಡಿ ಭಾರ ಬಿದ್ದಿದೆ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಅರಬ್ ಕಂಟ್ರೀಸ್ ಏನಿವೆ, ಇಸ್ರಾಯೇಲ್, ಈಜಿಪ್ಟ್, UAE, ನಮ್ಮ ಟ್ರಂಪ್ ಸಾಹೇಬರ ಕೃಪೆಯಿಂದ ಏನು ಯುದ್ಧ ನಡೀತಾ ಇದೆ ಅದರ ದುಷ್ಪರಿಣಾಮಗಳು ಇವು. ಹಾಗೆ ಭಾರತ ಗ್ಯಾಸ್ ಕೊರತೆ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, ಸ್ವಲ್ಪ ಸಮಸ್ಯೆ ಆಗಿದೆ, ಹಿತಮಿತವಾಗಿ ಅನಿಲ ಖರ್ಚು ಮಾಡುವ ಸ್ಥಿತಿ ಬಂದಿದೆ. ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ ಇಲ್ಲ. ಮೋದಿ ಪ್ರಯತ್ನದ ಫಲವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿಲ್ಲ. ಗ್ಯಾಸ್ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಭಾರತೀಯರ ಜೀವಕ್ಕೆ ಏನೂ ಆಗದಂತೆ ಮೋದಿ ನೋಡಿಕೊಳ್ತಿದ್ದಾರೆ. ಹಾಗಾಗಿ ಜನರು ಸ್ವಲ್ಪ ದಿನ ಹಿತಿಮಿತಿಯಲ್ಲಿ ಗ್ಯಾಸ್ ಬಳಸಿ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯ ಹಿನ್ನೆಲೆ ಕೇಂದ್ರ ಸಚಿವರಿಗೆ ಸಂಸದ ತೇಜಸ್ವಿ ಸೂರ್ಯ ಪತ್ರ ಬರೆದಿದ್ದಾರೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಮನವಿಯನ್ನ ಕೇಂದ್ರ ಸಚಿವರ ಗಮನಕ್ಕೆ ತಂದಿದ್ದಾರೆ. ಇನ್ನು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತು. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಮಹಿಳೆಯರಿಗೆ ಮೋದಿಯವರು ಅನ್ಯಾಯ ಮಾಡಿದ್ರು, ತಕ್ಷಣವೇ ಬೆಲೆ ಏರಿಕೆ ವಾಪಸ್ ಪಡಿಬೇಕು, ಇಲ್ಲದಿದ್ರೆ ಮಹಿಳೆಯರು ಮತ್ತು ರಾಜ್ಯದ ಜನ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇತ್ತ ಉಡುಪಿಯಲ್ಲೂ ಕೂಡ ಜಿಲ್ಲಾ ಕಾಂಗ್ರೆಸ್ನಿಂದ ರಸ್ತೆಯಲ್ಲೇ ವಿಭಿನ್ನವಾಗಿ ಚಹಾ ತಯಾರಿಸಿ ಪ್ರತಿಭಟನೆ ಮಾಡಲಾಗಿದೆ. ಕಾಂಗ್ರೆಸ್ ಭವನದಿಂದ ಬ್ರಹ್ಮಗಿರಿ ಸರ್ಕಲ್ವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಶಿವಮೊಗ್ಗದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ತಯಾರಿಸಿ ಮೋದಿ ಹಾಗೂ ಟ್ರಂಪ್ ಮುಖವಾಡ ಧರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೋಟೆಲ್ಗಳಿಗೆ ಕಮರ್ಷಿಯಲ್ LPG ಕೊರತೆಯ ಹಿನ್ನೆಲೆ ಕೇಂದ್ರ ಪೆಟ್ರೋಲಿಯಂ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹೋಟೆಲ್, ಹಾಸ್ಟೆಲ್, PG ಕೈಗಾರಿಕೆಗಳಿಗೆ ಸಮಸ್ಯೆಯಾಗ್ತಾ ಇದೆ. ವಿದ್ಯಾರ್ಥಿಗಳು, ಕಾರ್ಮಿಕರಿಗೂ ಕೂಡ ಸಂಕಷ್ಟ ಆಗ್ತಿದೆ. ಕರ್ನಾಟಕದ ಗ್ಯಾಸ್ ಟ್ರಬಲ್ ಸಮಸ್ಯೆ ಬಗೆಹರಿಸಿ ಅಂತ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಗೆ ಸಿಎಂ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಈ ಮಧ್ಯೆ ಕೃತಕ ಅಭಾವ ಸೃಷ್ಟಿಯ ಆತಂಕವಿದ್ದು ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ತೈಲ ಕಂಪನಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಜಾರಿ ಮಾಡಿದ್ದು ಅಭಾವ ಸೃಷ್ಟಿ ಬೆಲೆ ಏರಿಕೆಗೆ ಕಡಿವಾಣ ಹಾಕಿದೆ. ಅಲ್ಲದೆ ಹೆಚ್ಚುವರಿ ಉತ್ಪಾದನೆಯ ಗ್ಯಾಸ್ ಅನ್ನು ಅಡುಗೆ ಅನಿಲಕ್ಕಾಗಿ ಬಳಸೋಕೆ ಸೂಚನೆಯನ್ನ ಕೊಟ್ಟಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧ ಹೆಚ್ಚುತ್ತಿರುವ ಸಂಘರ್ಷದಿಂದಾಗಿ ಉಂಟಾದ LPG ಕೊರತೆಯನ್ನು ನೀಗಿಸುವುದಕ್ಕೆ ಪ್ರಧಾನಿ ಮೋದಿ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆ ಉನ್ನತ ಮಟ್ಟದ ಚರ್ಚೆ ನಡೆಸಿದ್ದಾರೆ. ಗ್ರಾಹಕರು, ಜನರು, ಉದ್ಯಮಿಗಳಿಗೆ ಸಮಸ್ಯೆ ಆಗದಂತೆ ಚರ್ಚೆ ನಡೆಸಿದ್ದಾರೆ. ಸಿಲಿಂಡರ್ ದರ ಏರಿಕೆ ತಡೆಗೆ ವಿಪಕ್ಷಗಳು ಕೇಂದ್ರಕ್ಕೆ ಆಗ್ರಹಿಸಿವೆ. ಸಂಸತ್ನಲ್ಲಿ ಚರ್ಚೆಗೆ ಅವಕಾಶಕ್ಕೆ ನೀಡುವಂತೆ ಒತ್ತಡ ಹೇರಿದ್ರು. ವಿಪಕ್ಷಗಳು ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ದು ಸ್ಪೀಕರ್ ವಿರುದ್ಧ ಚರ್ಚೆಗೆ ಅವಕಾಶ ಕೊಡದಿದ್ದಕ್ಕೆ ವಿಪಕ್ಷದ ಸಂಸದರು ಸದನದಲ್ಲಿ ಗರಂ ಆದರು. ಪೆಟ್ರೋಲಿಯಂ ಉತ್ಪನ್ನಗಳ ದರ ಏರಲ್ಲ, ಯಾವುದೇ ಭಯ ಬೇಡ ಅಂತ ಕೇಂದ್ರ ಸರ್ಕಾರ ಜನರಿಗೆ ಆಶ್ವಾಸನೆ ನೀಡಿದೆ. ಗ್ಯಾಸ್ ದರ ಏರಿಕೆಯಾಗಲ್ಲ, ಹಾಗೆ ಯೂರಿಯಾ ಮತ್ತು DAP ಗೊಬ್ಬರದ ದರವೂ ಕೂಡ ಏರಿಕೆ ಆಗೋದಿಲ್ಲ. ಸಾರ್ವಜನಿಕರ ಹಿತ ಕಾಪಾಡುತ್ತೇವೆ ಅಂತ ಕೇಂದ್ರ ಅಭಯ ಕೊಟ್ಟಿದೆ. ಈ ಬಗ್ಗೆ ಪೆಟ್ರೋಲಿಯಂ ಸಚಿವರ ಸಭೆ ಕೂಡ ನಡೆಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಇದೀಗ ಪೆಟ್ರೋಲ್, ಡೀಸೆಲ್ ದರ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ. ಲೀಟರ್ಗೆ 5 ರಿಂದ 6 ರೂಪಾಯಿ ಏರಿಕೆ ಆಗಬಹುದು.
ಈ ಬಗ್ಗೆ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪತ್ರವನ್ನು ಬರೆದಿದೆ. ಇರಾನ್ ನಡುವಿನ ಕದನದ ಎಫೆಕ್ಟ್ ಕಾಫಿ ಉದ್ಯಮಕ್ಕೂ ತಡ್ತಾ ಇದೆ. ಚಿಕ್ಕಮಗಳೂರಿನಿಂದ ಗಲ್ಫ್ ರಾಷ್ಟ್ರಗಳಿಗೆ ಅಪಾರ ಪ್ರಮಾಣದ ಕಾಫಿ ರಫ್ತು ಮಾಡಲಾಗುತ್ತೆ. ಆದರೆ ವಾರ್ ಹಿನ್ನೆಲೆ ಗಲ್ಫ್ ರಾಷ್ಟ್ರಕ್ಕೆ ತೆರಳುವ ಹಡಗುಗಳು ಸಿಲುಕಿ ಕೋಟ್ಯಾಂತರ ರೂಪಾಯಿ ವಹಿವಾಟು ಬಂದ್ ಆಗಿದೆ. ಹಡಗುಗಳ ಸಂಚಾರ ಕ್ಲೋಸ್ ಆಗಿದ್ದರಿಂದ ಚಿಕ್ಕಮಗಳೂರಿನ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಖರೀದಿಯಾಗದಿರುವ ಕಾಫಿ ಕಳಿಸೋಕೆ ಪರದಾಟ ನಡೆಸಿದ್ದಾರೆ. ಇರಾನ್ ಅಮೆರಿಕ ಯುದ್ಧ 11ನೇ ದಿನವೂ ಕೂಡ ಮುಂದುವರೆದಿದೆ. ಜಾಗತಿಕವಾಗಿ ಯುದ್ಧದ ಹೊಡೆತ ಎಲ್ಲ ದೇಶಗಳಿಗೂ ತಟ್ಟಿದೆ. ಇನ್ನು ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಲು ಚೀನಾ, ರಷ್ಯಾ, ಫ್ರಾನ್ಸ್ ನಮ್ಮನ್ನ ಸಂಪರ್ಕ ಮಾಡಿತ್ತು ಅಂತ ಇರಾನ್ ವಿದೇಶಾಂಗ ಸಚಿವ ಕಝೀಮ್ ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮಾತನಾಡಿರುವಂತಹ ಅಮೆರಿಕ ಅಧ್ಯಕ್ಷ ಟ್ರಂಪ್, ನಾವೇನಾದ್ರೂ ಇರಾನ್ ಮೇಲೆ ದಾಳಿ ಮಾಡಿರದಿದ್ರೆ ಇರಾನ್ ಅಮೆರಿಕ ಮೇಲೆ ದಾಳಿ ಮಾಡಿರ್ತಾ ಇತ್ತು. ದಾಳಿಯ ಮಾಹಿತಿಯನ್ನು ತಿಳಿದ ಕಾರಣವೇ ನಾವು ಇರಾನ್ ಮೇಲೆ ಯುದ್ಧ ಸಾರಿದ್ವಿ ಅಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಡಿಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯ ಶುಭ ಕೋರಿದ್ದಾರೆ. ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವಂತಹ ಸಿಎಂ, ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಯಶಸ್ವಿಯಾಗಿ ಪೂರೈಸಿರುವ ಡಿಕೆಶಿ ಅವರಿಗೆ ಅಭಿನಂದನೆಗಳು. ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ, ಸೈದ್ಧಾಂತಿಕ ಬದ್ಧತೆ ಯುವ ನಾಯಕರಿಗೆ ಮಾದರಿಯಾಗಿದೆ. ರಾಜ್ಯವನ್ನ ಸರ್ವಜನಾಂಗದ ಶಾಂತಿಯ ತೋಟವಾಗಿ ಮತ್ತೆ ಕಟ್ಟುವಲ್ಲಿ ನನ್ನ ಹೆಗಲಿಗೆ ಹೆಗಲಾಗಿ ನಿಂತಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರಿಗೆ ಸ್ಫೂರ್ತಿದಾಯಕ ನಡವಳಿಕೆ ಅಂತಂದರು. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲೇಶ್ವರಂ ಪೊಲೀಸರ ವಿರುದ್ಧ ಪೊಲೀಸ್ ಕಮಿಷನರ್ಗೆ ದೂರು ನೀಡಲಾಗಿದೆ. ಮಲ್ಲೇಶ್ವರಂ ಪೊಲೀಸರ ವಿರುದ್ಧ ಇಮ್ರಾನ್ ಎಂಬಾತ ನನ್ನನ್ನು ಅಕ್ರಮವಾಗಿ ಬಂಧಿಸಿ ಕರೆದೊಯ್ದಿದ್ದಾರೆ ಅಂತ ದೂರು ನೀಡಿದ್ದಾನೆ. ಅತ್ಯಾಚಾರ ಪ್ರಕರಣದ ಆರೋಪಿ ನಿಖಿಲ್ ನೀಡಿದ ದೂರಿನ ಅನ್ವಯ ಇಮ್ರಾನ್ ಬಂಧನ ಆಗಿತ್ತು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆರೋಗ್ಯ ಇಲಾಖೆ ವೈದ್ಯರು ಮತ್ತು ಸಿಬ್ಬಂದಿ ನಾಳೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹೀಗಾಗಿ ವೈದ್ಯರ ಮುಷ್ಕರ ತಡೆಯೋಕೆ ಸಂಧಾನ ಸಭೆ ನಡೆಸಲಾಗುತ್ತಿದೆ. ರಾಜ್ಯ ವೈದ್ಯಾಧಿಕಾರಿಗಳ ಸಂಘದೊಂದಿಗೆ ಸಚಿವ ಎಚ್.ಸಿ. ಮಹಾದೇವಪ್ಪ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಕನ್ನಡ ಮಾಧ್ಯಮ ಶಾಲೆಗಳ ಉಳಿಸುವಂತೆ ಆಗ್ರಹಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮಂಡ್ಯ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹುಬ್ಬಳ್ಳಿ ಗಲ್ಫ್ ಮೈದಾನದಲ್ಲಿ ಬನ್ನಿ ಮಹಂಕಾಳಿ ದೇಗುಲ ತೆರವು ಪ್ರಕರಣ ಸಂಬಂಧ ರೈಲ್ವೆ ಇಲಾಖೆ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದು ದೇವಸ್ಥಾನ ಮರು ಪ್ರತಿಷ್ಠಾಪನೆಗೆ ಆಗ್ರಹಿಸಲಾಗಿದೆ. ಯಾವುದೇ ಸುರಕ್ಷಿತ ಕ್ರಮ ಕೈಗೊಳ್ಳದೆ ಕಲ್ಲಿನ ಕ್ವಾರಿಯಲ್ಲಿ ಸ್ಫೋಟಿಸ್ತಾ ಇರೋ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ನಡೆದಿದೆ. ಇದರಿಂದ ಅಕ್ಕಪಕ್ಕದ ಹೊಲಗಳು ಮತ್ತು ದನದ ಕೊಟ್ಟಿಗೆಗಳ ಮೇಲೆ ಕಲ್ಲುಗಳು ಬಿದ್ದು ಹಾನಿಯಾಗಿದೆ. ಅಪಾರ ಪ್ರಮಾಣದ ಸ್ಫೋಟಕಗಳನ್ನು ಬಳಸಿರುವ ಶಂಕೆ ವ್ಯಕ್ತವಾಗಿದೆ. ಸಾರಿಗೆ ಬಸ್ ಬ್ರೇಕ್ ಫೇಲ್ ಆಗಿ ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ಈ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹಾರವಾಡ ಗ್ರಾಮದಲ್ಲಿ ನಡೆದಿದೆ. ಬಸ್ ರಿವರ್ಸ್ ತೆಗೆದುಕೊಳ್ಳುವ ವೇಳೆ ಬ್ರೇಕ್ ಫೇಲ್ ಆಗಿದ್ದು ನಿಯಂತ್ರಣ ತಪ್ಪಿ ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ.